ಹಾಯ್ ಫ್ರೆಂಡ್ಸ್, ಗ್ರೂಪ್ ಪ್ರವೇಶ ಆದಮೇಲೆ ಇದೇ ಫಸ್ಟ್ ಟೈಮು ಮನೆಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಟಯರ್ಡ್ ಫೀಲ್ ಆಗಿದೆ, ತುಂಬ ಟಯರ್ಡ್ ಆಗಿದೆ. ಏನಕ್ಕೆ ಅಂದರೆ ನೀವು ಗ್ರೂಪ್ ಪ್ರವೇಶ ಟೈಮಲ್ಲಿ ನೋಡಿದರೆ ಈ ಜಾಗದಲ್ಲಿ ಒಂದು UPS ಪಾಯಿಂಟ್ ಇಕ್ಕಿದ್ವಿ, ಆದರೆ ಅದು ಚೆನ್ನಾಗಿರಲಿಲ್ಲ, ಕಂಫರ್ಟ್ ಅನಿಸ್ತಿರಲಿಲ್ಲ. UPS ಬ್ಯಾಟ್ರಿ ಮೇಲೆ ಅದನ್ನು ತೆಗೆದು ಬಿಸಾಕಿ ನೋಡಿ, ಎಲ್ಲ ತೆಗೆದು ಬಿಸಾಕಿದ್ದೀವಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ. ಅಂದರೆ ಇನ್ನೊಂಚೂರು ಚಿಕ್ಕದು ಮಾಡ್ತಾರಂತೆ. ಅಂದರೆ ಇದು ನಮ್ಮದು UPS ಡಬಲ್ ಇದೆ, ಸೊ ಡಬಲ್ ಬ್ಯಾಟ್ರಿ ಇದು. ಸೊ ಹಾಗಾಗಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಫಸ್ಟ್ ಹಾಗೆ ಇತ್ತು. ಸೊ ಇಲ್ಲಿ ನೋಡಿ, ಇದು ನಂದು ಐಡಿಯಾ ನಂದು ನಾನು ಹೇಳಿದ್ದು ನೋಡ್ರಿ, ಹಿಂಗೆ ಕಂಡ್ರಿ. ಸುಳ್ಳು ಬರೀ ಸುಳ್ಳು. ನೋಡಿ, ಫ್ಯಾನ್ ಚೆನ್ನಾಗಿ ಕಾಣಿಸ್ತಿದೆಯಾ? ಫ್ಯಾನ್ ಎಲ್ಲ ತೋರಿಸಿರ್ಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ. ಇದಕ್ಕೆ ಬಾಗಿಲಿಗೆ ಗ್ಲಾಸ್ ಹಾಕಿರಲಿಲ್ಲ. ಚೆನ್ನಾಗಿದೆಯಾ ಗ್ಲಾಸ್? ಸೊ ಇದಕ್ಕೆ ಏನು ಮಾಡಿಸಿದೀವಿ ಅಂದರೆ, ಡ್ಯಾಡಿ ಮಾಡಿಸಿರೋದು ಇದು ಆ್ಯಕ್ಚುಲಿ. ಇದಕ್ಕೆ ಮಧ್ಯೆ ಈ ರೀತಿ ಸ್ಟೋನ್ಸ್ ಇಡ್ಸಿದ್ದಾರೆ. ನಾನು ಅದೇ ಹೇಳ್ತಿದ್ದೆ, ಡ್ಯಾಡಿ ನಿಮ್ಮ ಮೊಮ್ಮಗ ತೀಟೆ, ಏನಾದರೂ ಇನ್ ಕೇಸ್ ಬಂದು ಈ ಸ್ಟೋನ್ ಮೇಲೆ ಬಿದ್ದರೆ ಏನು ಡ್ಯಾಡಿ ಅಂತ. ಏನಿಲ್ಲ, ಸುಮ್ಮನಿರೋಣ. ಸ್ಟೋನ್ ಮೇಲೆ ಬಿದ್ದರೆ ಅಂತ ಹೇಳ್ತಿದೀಯಾ? ಸ್ಟೋನ್ ಮೇಲೆ ಬಿಡೋದಕ್ಕಿಂತ ಅವನು ಸ್ಟೋನ್ ಕಿತ್ತರೆ ಫುಲ್ ಫಿಕ್ಸ್ ಆಗಿದೆ. ನಾನು ನೋಡಿದೆ ಆಗಲೇ. ಅವ್ನು ಸಚಿತ್, ನೆನಪಿದೆಯಾ? ಸಚಿತ್ ಅವನು. ಎಸ್, ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ, ಎಕ್ಸ್ಟ್ರಾ ಅನುಪಮ ಅವ್ರ ಡ್ಯಾಡಿಗೆ ಹೇಳಿದೆ, ಈ ಜಾಗನ ಯೂಸ್ ಮಾಡ್ಕೊಳ್ಳೋಣಪ್ಪ ಅಂದರೆ ಇಷ್ಟಾಗಲ ಜಾಗದಲ್ಲಿ ಏನು ಮಾಡೋಕ್ಕಾಗುತ್ತೆ, ಬೇಡ ಅಂತಿದ್ರು. ಇವಾಗ ತಿರ್ಗಾ ಹಂಗೆ ಈಗ ನೋಡಿ, ಎಲ್ಲ ಇಲ್ಲಿ ಎಕ್ಸ್ಟ್ರಾ ಒಂದು ಇದನ್ನು ಮಾಡಿಸಿದ್ರು. ನಮ್ಮನೆ ನಿಜವಾಗ್ಲೂ ಒಂದು 5-6 ಸಂಸಾರಕ್ಕೆ ಆಗೋಷ್ಟು ಪಾತ್ರೆ. ಸೊ ಇಲ್ಲಿ ನೋಡಿ, ಸೊ ಇದೆಲ್ಲ ಫುಲ್ ಸಾಮಾನು ಇಟ್ಕೊಳ್ಳಿಕ್ಕೆ, ಗ್ರಾಸರಿಗೆ ಅಂತೇಳಿ ಇದನ್ನ ಮಾಡಿಸಿರೋದು. ಸೊ ಆನಂತರ ಇದೊಂದು ಎಕ್ಸ್ಟ್ರಾ ಒಂದು ಮಾಡಿಸ್ಕೊಂಡ್ವಿ. ಇವಾಗ ಇದನ್ನ ಈ ತರ ತೆಗಿಯೋದರ ಮಾಡ್ಸೇನು, ಈ ತರ ಮೇಲಕ್ಕೆ ತೆಗಿತಾರಲ್ಲ, ನೋಡೋಣ ಹಿಂಗೆ ನೋಡಿ, ಹಿಂಗೆ ಮುಚ್ಚಿರೋದನ್ನ ಹಿಂಗ್ ತೆಗಿಯೋದು, ಆ ತರ ಮಾಡಿಸೋದು. ಆಮೇಲೆ ಇಲ್ಲಿ ಏನಿದೆ, ಇಲ್ಲಿ ವಾಟರ್ ಕನೆಕ್ಷನ್ ಬರುತ್ತೆ ಆಕ್ವಾಗಾರ್ಡ್ದು. ಸೊ ಅದಕ್ಕೆ ಹಂಗೆ ಬಿಟ್ಟಿದ್ದಾರೆ. ಆ ನಂತರ ಇದನ್ನೊಂದು ಫಿಕ್ಸ್ ಮಾಡಬೇಕು, ಇದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಸೊ ಅವತ್ತು ಗೃಹ ಪ್ರವೇಶ ಆದ್ಮೇಲೆ 2 ದಿನ ಬಿಟ್ಟು ಹೋದ್ಮೇಲೆ ಇವಾಗಲೇ ಬರ್ತಾ ಇರೋದು. ಬನ್ನಿ, ಇನ್ನು ಮೇಲ್ಗಡೆ ಮನೆಯದು ವರ್ಕ್ ಮಾಡಿದ್ಯಾ? ಚೇಂಜಸ್ ಮಾಡ್ತಾ ಇದ್ದೀವಿ. ನೀವು ಕೇಳ್ಬೋದು, ಯಾಕೆ ಮತ್ತೆ ಇದೆಲ್ಲ ಇದು ಮಾಡಿದ್ದು ಅಂತ. ಸೋಫಾ ತುಂಬ ದೊಡ್ಡದಿದೆ ಅಲ್ವಾ, ಸೊ ಹಾಗಾಗಿ ನಾನೇನು ಪ್ಲಾನ್ ಮಾಡಿದೆ ಅಂತಂದರೆ, ಇದು ಸೋಫಾ ಅಷ್ಟೇ, ಅಂದರೆ 2 ಸೀಟರ್ ಸೋಫಾ ಆಗಬೇಕು, ಅದರಷ್ಟು 2 ಸೀಟರ್ ಸೋಫಾ ಆಗಬೇಕು, ಅದರಷ್ಟು ಜಾಗ ಇತ್ತು. ನೋಡಿ, ಇಲ್ಲಿವರೆಗೂ ಕೂಡ ಇತ್ತು, ತುಂಬ ದೊಡ್ಡದಾಗಿತ್ತು. ಅದಕ್ಕೆ ಇದನ್ನು ರಿಮೂವ್ ಮಾಡಿಸಿದ್ರು. ಸುಮ್ಮನೆ ಅವಾಗಲೇ ಹೇಳಿದ್ರು ರಿಮೂವ್ ಮಾಡಿಸ್ರಪ್ಪ ಅಂತ. ಬಟ್ ಡ್ಯಾಡಿ ಇರಲಿ ಅಂತ ಸುಮ್ಮನಿದ್ರು. ರಿಮೂವ್ ಆಯಿತು. ನೋಡಿ, ಗಣಪತಿ ಜರ್ಮನ್ ಸಿಬ್ಬಂದಿ. ಸೊ ಇದೊಂದು ಸ್ಕ್ರೀನ್ ಎಕ್ಸ್ಟ್ರಾ ಹಾಕ್ಸಿದ್ದೆ, ನೋಡಿದ್ರಾ? ಇರ್ಲಿಲ್ವಾ ಇದು ಸ್ಕ್ರೀನ್? ಇರಲಿಲ್ಲ. ಈಗ ಒಂದು ಎಕ್ಸ್ಟ್ರಾ ಇದೆಲ್ಲ ಮಾಡಿ. ಪೂಜೆ ಮಾಡಿದ್ಮೇಲೆ ನಾವು ಚಪ್ಪಲಿ ಹಾಕೊಂಡು ಓಡಾಡ್ತಾ ಇಲ್ಲ ಒಳಗಡೆ. ಆಮೇಲೆ ಇದನ್ನ ಹೇಳಲಿಲ್ಲ, ಇದನ್ನು ಇವಾಗ ಫಿಕ್ಸ್ ಮಾಡಿರೋದು. ಓಪನ್ ಮಾಡು, ಚಪ್ಪಲಿ ಏನು ಇಟ್ಟಿದ್ದಾರೆ ಅಂತ ನೋಡಪ್ಪ. ಸುತ್ತೆ ನೋಡಿ, ಇದು ಶೂ ರ್ಯಾಕು. ನಮ್ಮನೇಲಿ ಇರೋದು 4 5 ಸಾರಿ 5 ಇದು 4. ಅದು ಕುಶತ್ ಶೂಸ್ ಅಲ್ಲೇ ಬಿಟ್ಬಿಟ್ಟು. ಸೊ ನೋಡಿ, ಇಲ್ಲಿ ಏನಿದು? UPS ಅನ್ಸುತ್ತೆ. UPS के लिए क्या वो है ये किस चीज के लिए है? ये नीचे है सेकंड फ्लोर पे UPS का, वो ये भी UPS का है. ಅಂದ್ರೆ ಉದ್ದದ ಕಿಟ್ಟಿದ್ದಾರೆ. ಎರಡು ಬ್ಯಾಟ್ರಿ ಬರುತ್ತೆ. 2 ಬ್ಯಾಟರಿ ಬರುತ್ತೆ. 2 ಬ್ಯಾಟ್ರಿ आता है ना इसमें. ನಂತರ ಇಲ್ಲಿ ನೋಡಿ, ಇದು UPS ಆಲ್ರೆಡಿ ಫಿಟ್ ಮಾಡಿಬಿಟ್ಟಿದ್ದಾರೆ. ಬ್ಯಾಟ್ರಿ ಇಕ್ಕಿಲ್ಲ, ಕೆಳಗಡೆ ಚೆಕಿಂಗ್ ಮಾಡ್ತಿದ್ದಾರೆ. ಸೊ ಬ್ಯಾಟ್ರಿ ಕೆಳಗಡೆ ಚೆಕಿಂಗ್ ಆಗ್ತಿದೆಯಂತೆ. ಇದಕ್ಕೂ ಸೊ ಇದಕ್ಕೂ ಅಷ್ಟೇ ಗೋಲ್ಡನ್ ಬ್ರೀಡಿಂಗ್ ಹಾಕ್ಸಿದೀವಿ. ಸೊ ಇದಿಷ್ಟೇ ಸ್ನೇಹಿತರೆ ಆಲ್ಟ್ರೇಷನ್ ಮಾಡಿಸಿದ್ದು. ಸೊ ಇನ್ನೂ ಬಟ್ಟೆ ಒಣಗಾಕಲಿಕ್ಕೆ ಹ್ಯಾಂಗರ್ಸ್ ಎಲ್ಲ ರೆಡಿ ಮಾಡಿಸ್ಬೇಕು. ಮತ್ತೆ ಇನ್ನೊಂದು ನಾನು ಏನು ಮಾಡಿದ್ವಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಬಾಗಿಲು ಹಿಂದೆ ಇಲ್ಲಿ ಹ್ಯಾಂಗರ್ ಎಲ್ಲ ರೆಡಿ ಮಾಡಿಸಿದ್ವಿ. ಇಲ್ಲಿ ಶರ್ಟ್ ಪ್ಯಾಂಟ್ ಎಲ್ಲ ಇಟ್ಕೊಳ್ಳಿಕ್ಕೆ. ಸೊ ಅದೇಂತ ಹಾಕಲ್ಲ. ಫ್ಲೋರ್ಗೆ ಹೋಗೋಣ, ಅಲ್ಲಿ ಹೆಂಚಾಕ್ಸಿದೀವಲ್ಲ, ಅದು ತೋರಿಸಿಲ್ಲ. ಅಲ್ಲ
ಕರೆಕ್ಟ್. ಸೊ ಇನ್ನೂ ವರ್ಕ್ ಮಾಡ್ತಾನೆ ಇದ್ದಾರೆ ಹೊಸ್ದಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಕಾಣ್ತಿದ್ಯಾ? ಹೌದಾ, ಐಫೋನ್ ಅಲ್ವಾ ಅದಕ್ಕೆ. ಸೊ ಇಲ್ಲಿ ನೋಡಿ ಅಂಚು ಹಾಕ್ಸಿದ್ವಿ. ಎಂಚು ಏನಂತ ಕರಿತೀವಿ? ಎಂಚು. ನಮ್ಮ ಕಡೆ ಹಳ್ಳಿ ಕಡೆ ಅಂಚು ಅಂತೀವಿ ನಮ್ಮ ಕಡೆ. ಇವ್ರ ಕಡೆ ಎಲ್ಲ ಎಂಚು ಅಂತಾರೆ ಕೆಲವು ಕಡೆ. ಸಖತ್ತಾಗಿ ಕಾಣಿಸುತ್ತಲ್ಲ. ಹೌದು. ಸೊ ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ ಸುನಿ ಹಾಕ್ಸಿರೋದು, ಮಳೆ ಬಂದ್ರೆ ಈ ಮನೆಗೂ ಅಂದ್ರೆ ಈ ನನ್ನ ಇರಿಚಲೊಡಿಲಿಲ್ಲ ಮತ್ತೆ ಆಫೀಸ್ಗೂ ಮನೆಗೂ ಇರಿಚಲೊಡಿಬಾರ್ದು ಅಂತ ನಾನು ಹೇಳಿದ್ಮೇಲೆ ಹೇಳ್ತೀರಾ ಕಳ್ಳ? ನನ್ಗೆ ಗೊತ್ತು, ನಾನೇ ಹೇಳಿದ್ದು ಹಿಂಗೆ ಮಾಡಿ ಅಂತ. ನನಗೆ ಹೇಳ್ತಾಳೆ. ಯಾರು? ನೀವು. ನಮ್ಮ ತಾತನ್ಗೆ ಯಾಕ್ರೆ ಹೇಳ್ತೀರಾ? ಸುಟ್ಟಿರೋದಲ್ಲ ಸುನಿ? ಹೌದು, ಹೆವಿ ಅಂಚು ಇದು. ಪೇಂಟ್ ಹೊಡೆದಿದ್ದಾರೆ ಅದ್ರ ಮೇಲ್ಗಡೆ. 72 76 ಹೇಳ್ತಿದ್ದು. ಒಂದು ಪೀಸ್ ಅಂಚು 76 ರೂಪಾಯಿ ಏನೋ ಅಂತ ಹೇಳ್ತಾ ಇದ್ರು ನಮ್ಮ ಅಪ್ಪ. ಫಿಟ್ಟಿಂಗಿಗೂ ಅಷ್ಟೇ. ಇಲ್ಲಿ 2 ಬರುತ್ತೆ, ಕೆಳಗಡೆ ಒಂದು ಬೇರೆ ಅಂಚು, ಅದ್ರ ಮೇಲ್ಗಡೆ. ಸೊ ಇದಕ್ಕಾದ್ರೂ ಇದು ಕಾಯಲ್ಲ. ಓಕೆ ಓಕೆ. ಅದು ಸಿಮೆಂಟ್ ಒಂದು ಮೇಲ್ಗಡೆದು ಆಯ್ತಾ. ಇದು ಕೆಳಗಡೆದು ಅಂಚು. ಸೊ 2 ಪಾರ್ಟ್ ಬರುತ್ತೆ. ನನಗೇನಾದ್ರೂ ಇಲ್ಲಿ ಆಫೀಸ್ಗೆ ಏನೋ ಒಂದು ಅವಶ್ಯಕತೆ ಬಿತ್ತಪ್ಪ ಅಂದ್ರೆ ಮಾಡ್ಕೋಬೋದಾ? ಇದೆಯಲ್ಲ ಮೇಲ್ಗಡೆ ಆ ರೂಮು, ಅದರಲ್ಲೇ ಸೇರ್ಕೊಬಿಡು. ಅಕ್ಕಿ ಮೂಟೆ ಎಲ್ಲ ಇಟ್ಕೊಳ್ತಾರೆ, ನನಗೆ ಗೊತ್ತು. ಇರ್ಲಿ, ನೀನು ಸೇರ್ಕೊಬಿಡು ಅದರಲ್ಲಿ. ನಾನು ಸೇರ್ಕೊಬಿಡ್ತೀನಿ. ಇಲ್ಲಿನ ನಾನು ಸೇರ್ಕೊಳಕ್ಕೆ. ಕೋಳಿ ಕೂತಿರೋ ಗೊತ್ತಾ ನೀವು? ನಿಮ್ಮ ಮಾವ ಸೇಮ್ ಕಲರ್ ಕಾಣ್ಲಿ ಅಂತ. ದೇವ್ರೆ. ಸೊ ಈಗ ಸೋಲಾರ್ ಕೂಡ ಹಾಕ್ಸಿದೀವಿ. ಸೋಲಾರ್ ಬಂದು ಇದು ಅಂದ್ರೆ ಡಬಲ್ ಬೆಡ್ರೂಮ್ಗೆ, ಇದು ಸಿಂಗಲ್ ಬೆಡ್ರೂಮ್ಗೆ. ಸೊ ನೀವು ಎಷ್ಟು ಲೀಟರ್ದಮ್ಮ? ಬರೀ 100 ಲೀಟರ್ ಹಾಕ್ಸವ್ರೆ. ಸುಟ್ಟಿ ಸಿಕ್ಕೋಡಿ ಸುಡ್ತಾಯ್ತಮ್ಮ. ಸುಡುತ್ತೆ. ಕರೆಕ್ಟ್. ಇದೆಲ್ಲ ಸುಡುತ್ತಾ? ಅದು ಸುಡಲ್ಲ, ಇದು ಸುಡುತ್ತೆ ನೀನು. ಓ, ತುಂಬಾ ಸುಡ್ತೈತೆ. ಮಳೆಗಾಲದಲ್ಲೂ ಸುಡುತ್ತಿದೆ. ಅದು ಹೊಸದಲ್ವಾ, ತುಂಬಾ ದಿವಸದಿಂದ ಕಾದಿರೋದು ಹಂಗೆ ಇರುತ್ತಲ್ಲ ನೀರು. ಮತ್ತೆ ಇದೆಯಲ್ಲ, ಇದಂತೂ ತುಂಬಾ ಇಷ್ಟವಾದಂಥ ರೂಮು. ನಾನು ಹೇಳಿದೆ, ಎಷ್ಟು ಹೇಳಿದೆ ಗೊತ್ತಾ ನಮ್ಮ ಡ್ಯಾಡಿಗೆ, ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಬಿಡಿ ಡ್ಯಾಡಿ, ನನಗೇನಕ್ಕಾದ್ರೂ ಯೂಸಿಗೆ ಬರುತ್ತೆ ಅಂತ. ಕೇಳಲೇ ಇಲ್ಲ ನಮ್ಮಪ್ಪ ಒಂದು ಮಾತು ನನಗೆ. ಅಲ್ವಾ ಸುನಿ? ನನಗೆ ಗೊತ್ತಿಲ್ಲಪ್ಪ, ನಾನು ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ತಪ್ಪಾಗುತ್ತೆ. ನೋಡೋಣ. ಓಕೆ, ವ್ಲಾಗ್ ಮುಗಿಸ್ತೀಯಾ? ಸೊ ಈಗ ಮನೆಗೆ ಹೋಗಿ ಅಡುಗೆ ಮಾಡೋದಿದೆ. ಅಡುಗೆ ಮಾಡಿಬಿಟ್ಟು ನಂತರ ಸಿಗ್ತೀನಿ. ಟೂಲೆಟ್ ಬೋರ್ಡ್ ಹಾಕಿದ್ದಾರೆ. ಸೊ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ದಾರೆ ಹೋಟೆಲ್ಗೆ, ಬಟ್ ನಾವು ಹೋಟ್ಲಿಗೆ ಕೊಡೋದು ಬೇಡ ಅಂತ. ಹೋಟೆಲ್ ಯಾಕಂದರೆ ಗಲೀಜಾಗ್ಬಿಡುತ್ತೆ. ಸೊ ಸಿಂಗಲ್ ಬೆಡ್ರೂಮ್ ಐ ಥಿಂಕ್ ಆಯ್ತಾ ಸುನಿ? ಇವತ್ತು ಯಾರೋ ಓಕೆ, ಇನ್ನು ಗ್ರೌಂಡ್ ಫ್ಲೋರ್ ಒಂದೇ ಬಾಕಿ ಇರೋದು. ಸರ್, ಎಷ್ಟು ರೆಂಟ್ ಹೇಳ್ತಾ ಇದ್ದೀರಾ? ಬಾಡಿಗೆ 40 ಹೇಳ್ತಾ ಇದ್ದೀನಿ, ಬಟ್ 35 ಬಂದರೆ ಕೊಟ್ಬಿಡೋಣ ಅಂತ. ಏನಮ್ಮ? 35 ಕೊಟ್ಬಿಡ್ತೀರಾ? ಹಾಂ, ಸರಿ ಆಯಿತು. ಇದು ನನಗ ನಿಮ್ಗ? ನಿಮ್ಮ ತಾತನಿಗೆ. ನಮ್ಮ ತಾತನಿಗೆ ಯಾಕ್ರಿ ಕೊಡ್ತೀರಾ? ನಮ್ಮ ತಾತ ಮೇಲ್ಗಡೆ ಇಲ್ವಾ, ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಕೊರಿಯರ್ ಮಾಡಿ. ಇಲ್ಲ, ಗೂಗಲ್ ಪೇ ಮಾಡಿ. ಇಲ್ಲ, ನಿಮ್ಮ ತಾತನಿಗೆ ಮಾಡಿಸ್ಕೊಂಬಿಡಿ. ನಮ್ಮ ತಾತನಿಗೆ? ಹೌದಾ? ಇದೇ ಮಾತಾ? ಕನ್ಸು ಮನ್ಸಲ್ಲೂ ಯೋಚನೆ ಮಾಡಬೇಡಿ, ನಡೀರಿ. ಪ್ರಪಂಚನೇ ಹಿಂಗೆ. ಕೂತ್ಕೋ. ಎಸ್, ನೀವೆಲ್ಲ ತುಂಬ ಜನ ಕೇಳ್ತಿದ್ರಿ ಅಲ್ವಾ ದೀಸಾ ಅಂತ. ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಸುನಿ, ತುಂಬ ಜನ ಗೆಸ್ ಮಾಡಿದ್ದಾರೆ. ಹೌದು, ಎಸ್, ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ದೀಸಾ ಅಂದರೆ DEE ಅಂದರೆ ದೀಕ್ಷಾ, SE ಅಂದರೆ ಸಚ್ಚಿತ್, SE ಅಂದರೆ ಸುನಿ, ಎಸ್ ಅಂದ್ರೆ ಸುನಿ, ಎ ಅಂದ್ರೆ ಅನುಪಮ. ಎಲ್ಲ ಆಗತ್ತೆ ಅಂತ ಹೇಳಿ ದೀಸಾ ಅನ್ನೋದು ದೇವರು ಕೂಡ ಇದೆ, ದುರ್ಗಾ. ಹೌದು, 2 ಕೂಡ ಆಗುತ್ತೆ. ಮತ್ತೆ ಹಿಂದಿಯಲ್ಲಿ ದೀಸಾ ಅಂದ್ರೆ ದಾರಿ ಅಂತಾನೂ ಅನ್ಸುತ್ತೆ. ಸೊ 2 ರೀತಿಯಲ್ಲಿ ಒಂದು 3-4 ಥರ ಯೋಚನೆ ಮಾಡಿ ಹೆಸರನ್ನ ಇಟ್ಟಿದ್ದು. ದಾರಿ ತೋರಿಸುವಂಥವಳು ಅಂತಾರಿ. ಹೌದು. ಮತ್ತು ಇನ್ನೊಂದು ವಿಶೇಷಪ್ಪ ಏನಪ್ಪ ಅಂದರೆ, ನಾರ್ಮಲ್ ಆಗಿ ಕಟ್ಸಿದಂಥ ಮನೆಗೆ ಯಾರು ಕಟ್ಸಿದಾರೋ ಆ ಥರ ಎಲ್ಲ ಹೆಸರಿಡ್ತಾರೆ. ಬಟ್ ನಾವು ಅದನ್ನು ಇಟ್ಟಿಲ್ಲ. ಯಾಕೆಂದರೆ ಒಂದು ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ನಾಳೆ ನಮ್ಮ ಮಕ್ಕಳು ಯಾರೋ ನೋಡಿದಾಗ
ಅದು ಬೇಡ ಅಂತ ಎಲ್ಲರ ಒಂದು ಆಸೆಯಿಂದ ಕಟ್ಟಿರೋಂಥ ಬಿಲ್ಡಿಂಗ್ ಚೆನ್ನಾಗಿ ಬಂದಿದೆಯಲ್ಲ. ಸೂಪರ್ ಸೂಪರ್ ಸೂಪರ್. ಹ್ಞೂ. ಯಾಕೆ ನಮಗೆ ಈ ಬಿಲ್ಡಿಂಗ್ ತುಂಬ ವಿಶೇಷತೆ ಅಂತಂದರೆ ನಾವು ಪಾಯದಿಂದ ಹಿಡಿದು ಸಂಪೂರ್ಣವಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದಲ್ಲದೆ ನಮ್ಮದು ಒಂದು 3 ಪ್ರಾಜೆಕ್ಟ್ ಆಗಿತ್ತು ಸುನಿ, 2-3 ಇದು 3ನೇ ಪ್ರಾಜೆಕ್ಟು. ಬಟ್ ಆದರೆ ಪಾಯದಿಂದ ದೊಡ್ಡ ಪ್ರಾಜೆಕ್ಟ್ ಇದೆ. ದೊಡ್ಡ ಪ್ರಾಜೆಕ್ಟ್ ಇದೇನೆ. ಕೆಂಗೇರಿಲಿ ಕಮರ್ಷಿಯಲ್ ನಮಗೆ ಫಸ್ಟ್ ಫ್ಲೋರ್ ಇತ್ತು, ಸೊ 2 ಫ್ಲೋರನ್ನು ಮಾಡ್ಕೊಂಡ್ವಿ. ಅದೇ ನಮಗೆ ಹೆವಿ ಬಡ್ಜೆಟ್ ಬೀಳಲಿಲ್ಲ. ಹೆವಿ ಬಡ್ಜೆಟ್ ಬೀಳಲಿಲ್ಲ ಅನ್ನೋದಕ್ಕಿಂತ ಹೆವಿ ಕಷ್ಟ ಆಗಲಿಲ್ಲ. ಇದನ್ನು ದುಡ್ಡು ಅಣಿಸೋದಕ್ಕೆ ತುಂಬ ಕಷ್ಟ ಆಯಿತು. ಈವನ್ ಲೋನ್ ಕೂಡ ಮಾಡಿಸಿದ್ದೀವಿ. ಲೋನ್ ಮಾಡಿಸಿ ಕಷ್ಟ ಬಿದ್ದು ಬಿಲ್ಡಿಂಗ್ ಕಟ್ಟಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ನಮ್ಮ ಮೇಲೆ ಇದ್ದಿದ್ದರಿಂದಾಗಿ ಬೇಗ ಆಯಿತು ಬಿಲ್ಡಿಂಗ್ ಕಂಪ್ಲೀಟ್. ಕರೆಕ್ಟಾಗಿ 1 ವರ್ಷ 1 ತಿಂಗಳು, ಫೆಬ್ರವರಿ 6 ಮಾರ್ಚ್ 6 ಸುನಿ, ಫೆಬ್ರವರಿ 6 ಜನವರಿಗೆ ಶುರು ಮಾಡಿದ್ವಿ. ಜನವರಿಗೆ ಬೋರ್ ಹಾಕ್ಸಿದ್ವಿ ಸುನಿ 2ನೇ ತಾರೀಕು. ಫೆಬ್ರವರಿನಲ್ಲಿ ಪಾಯ ಪೂಜೆ ಮಾಡಿದ್ವಿ, ಬಟ್ ಶುರು ಮಾಡಿದ್ದು ಮಾರ್ಚಿಂದಾನೆ. ಹೌದು, ನೋಡೋಣ ಬಿಡಿ. ಒಟ್ಟಾರೆ 1 ವರ್ಷದ ಮೇಲೆ ಒಂದು 14 ತಿಂಗಳು 15 ತಿಂಗಳು ಹಿಡಿದಿದೆ. 1 ವರ್ಷದ ಮೇಲೆ 1 ತಿಂಗಳು ಕರೆಕ್ಟಾಗಿ. ಸರಿ, ಬಾಯ್.